Action. Yeah, hello and welcome to Bangalore247.com. And today we have with us Mr. N. Lakshmikant, who is from ward number 170, Jayanagar East, and contesting for BJP. Okay, and we have few set of questions which we'll be asking to him. Okay, so ನೀವು ಯಾಕೆ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಬೆಂಗಳೂರು ನಗರಕ್ಕೆ ಮೂಲ ಸೌಕರ್ಯವನ್ನು ನೀಡಬೇಕಾಗಿ ಅದಕ್ಕೋಸ್ಕರ ನಿಮ್ಮ ವಾರ್ಡ್ನಲ್ಲಿ ಇರುವ ತೊಂದರೆಗಳ ಬಗ್ಗೆ ನಿಮಗೆ ತಿಳಿದಿದೆಯಾ? ಸಾಕಷ್ಟು ಕಾರ್ಯಕ್ರಮ ತೊಂದರೆಗಳು ತಿಳಿದಿದೆ. ಈಗಾಗಲೇ ನಮ್ಮ ಶಾಸಕರಾದ ವಿಜಯ್ ಕುಮಾರ್ ಅವರು ಅದನ್ನು 50% 70% ಮುಗಿಸಿದ್ದಾರೆ. ಇನ್ನು ಮಿಕ್ಕಿದಂಥ ಕೆಲಸಗಳನ್ನ ನಾವು ಏನು ಮಿಕ್ಕಿದ ನಾನು ಸ್ಯಾನಿಟ್ರಿ, ಆಮೇಲೆ ಪ್ರಾಪರ್ ಸಪ್ಲೈ ಆಫ್ ವಾಟರು, ಸ್ಟ್ರೀಟ್ ಲೈಟ್ಸು, ಇದನ್ನೆಲ್ಲ ಇನ್ನು ಮಿಕ್ಕಿದ ಸ್ವಲ್ಪ ಕೆಲಸ ಇದ್ದರೂ ನಾನು ಬಂದ ಮೇಲೆ ನಾನು ಅದನ್ನು ಪೂರೈಸ್ತೀನಿ. ನಿಮ್ಮ ವಾರ್ಡ್ನಲ್ಲಿ ನಿಮಗೆ ಮುಖ್ಯ ಫೋಕಸ್ ಏನು? ನಮ್ಮ ವಾರ್ಡಲ್ಲಿ ಮುಖ್ಯ ಫೋಕಸ್ ಅಂದರೆ ಕ್ಲೀನಿಂಗ್ ಆಫ್ ರೋಡ್ಸು, ಆಮೇಲೆ ಕಂಟಿನ್ಯೂಸ್ ಪ್ರಾಪರ್ ಸಪ್ಲೈ ಆಫ್ ವಾಟರ್ ಟು ದಿ ಇದು, ಆಮೇಲೆ ಸ್ಟ್ರೀಟ್ ಡಾಗ್ ಮೆನೆನ್ಸ್ನ ಕಡಿಮೆ ಮಾಡುವಂಥದ್ದು, ಮತ್ತು ಪಾರ್ಕ್ಸ್ನ ಮತ್ತು ಫ್ಲಾಗ್ಸ್ ಪ್ಲೇಗ್ರೌಂಡ್ಸ್ನ ಇಂಪ್ರೂವ್ ಮಾಡುವಂಥದ್ದು. ಸೊ ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಟು ಡೆವಲಪ್. ಓಕೆ, ಪ್ರಾಬ್ಲಮ್ಸ್ ಇರೋ ಜನ ನಿಮ್ಮನ್ನ ಭೇಟಿ ಮಾಡಬೇಕು ಅಂದರೆ ಎಲ್ಲಿ ಬಂದು ಭೇಟಿ ಮಾಡ್ತಾರೆ? ಇಲ್ಲೇ ನಮ್ಮ ಜಯನಗರದಲ್ಲಿ ನಮ್ಮ ಆಫೀಸ್ ಇದೆ, ನಮ್ಮ ಮನೆ ಇದೆ, ಈಸ್ಟ್ ಎಂಡ್ ಸರ್ಕಲಲ್ಲಿ ನಮ್ಮ ಸ್ವಂತ ಮನೆ ಇದೆ. ಅವ್ರು ಬಂದು ಅವ್ರ ಕುಂದುಕೊರತೆಗಳೆಲ್ಲ ನಮ್ಮ ಹತ್ರ ವಿಚಾರಿಸ್ಬೋದು. ಓಕೆ, ಎಲೆಕ್ಷನ್ಗಿಂತ ಮುಂಚೆ ತುಂಬ ರಾಜಕಾರಣಿಗಳು ಎಲ್ಲ ಥರದ ಪ್ರಾಮಿಸ್ ಮಾಡ್ತಾರೆ, ಆಮೇಲೆ ಆ ಪ್ರಾಮಿಸ್ನ ನಿಭಾಯಿಸ್ತಾರೆ. ನಾನು ಆ ಥರ ರಾಜಕಾರಣಿ ಅಲ್ಲ, ನಾನು ಮಾತಾಡೋದಿಲ್ಲ, ಕೆಲಸ ಮಾಡಿ ನಾನು ಮಾತಾಡೋದು. ಓಕೆ, ಸೊ ಎಲೆಕ್ಷನ್ ಮುಗಿದ ನಂತರ ನಿಮ್ಮದು ಮೇನ್ ಪ್ರಯಾರಿಟೀಸ್ ಏನು? ಬೇಸಿಕ್ ಸಿವಿಕ್ ಕಮ್ಯುನಿಟೀಸ್ ಜನರಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ನಿಮ್ಮ ವೀಕ್ಷಕರಿಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ ನೀವು? ದಯವಿಟ್ಟು ಇಡೀ ಬೆಂಗಳೂರು ಮಹಾನಗರದಲ್ಲಿ ನಮ್ಮ ಜನಪ್ರಿಯ ಮಂತ್ರಿಗಳ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬೆಂಗಳೂರಿಗೆ ಉತ್ತಮವಾದ ಬಜೆಟನ್ನು ಕೊಟ್ಟಿದ್ದಾರೆ. ಇದನ್ನು ಗೌರವಿಸಿ ನಮ್ಮ ಎಲ್ಲರಿಗೂ BJPನ ಬೆಂಗಳೂರು ಮಹಾನಗರದಲ್ಲಿ ಬರೋಂಗೆ ಮಾಡಿದ್ರೆ ಉತ್ತಮ ಆಡಳಿತನ ಬೆಂಗಳೂರವರಿಗೆ ನಾವು ಕೊಡ್ಬೋದು ಅಂತ ನನಗೆ. ತುಂಬ ಧನ್ಯವಾದ. ನಮಸ್ಕಾರ. ಯಾರಾದರೂ ಇದರ ಪರ್ಸನಲ್ ಡೇಟಾ